ಟ್ರೋಫಿಯ ಹೈ ವೋಲ್ಟೇಜ್ ಫೈಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಭಾರತ ವರ್ಸಸ್ ಪಾಕಿಸ್ತಾನ ನಡುವಿನ ಪಂದ್ಯಕ್ಕಾಗಿ ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನ ಕೂಡ ರೆಡಿಯಾಗಿದೆ. ಹಳೆ ಸೋಲಿನ ಸೇಡನ್ನ ತೀರಿಸಿಕೊಳ್ಳೋಕೆ ಟೀಂ ಇಂಡಿಯಾ ಅಖಾಡಕ್ಕೆ ಇಳಿತಾ ಇದ್ರೆ ಪಂದ್ಯಾವಳಿಯಲ್ಲಿ ಉಳಿಯೋಕೆ ಪಾಕಿಸ್ತಾನ ಈ ಮ್ಯಾಚ್ ಅನ್ನ ಗೆಲ್ಲಲೇಬೇಕಿದೆ. ಬಟ್ ಈ ಮ್ಯಾಚ್ಗೂ ಮುನ್ನವೇ ಎರಡು ರಾಷ್ಟ್ರಗಳ ನಡುವೆ ಸಾಕಷ್ಟು ವಿವಾದಗಳು ಕೂಡ ನಡೆದಿವೆ. ಹೈಬ್ರಿಡ್ ಮಾದರಿಯಿಂದ ಹಿಡಿದು ಭಾರತದ ಧ್ವಜ ಹಾರಾಟದವರೆಗೂ ಕೂಡ ನಡೆದಂತ ಕಾಂಟ್ರವರ್ಸಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಚಾಂಪಿಯನ್ಸ್ ಟ್ರೋಫಿಯ ಆತಿಥ್ಯ ಪಾಕಿಸ್ತಾನಕ್ಕೆ ಸಿಕ್ಕಿದ್ದು. ಅಲ್ಲಿಂದಲೇ ಶುರುವಾಗಿತ್ತು ಒಂದಿಲ್ಲೊಂದು ತಗಾದೆ. ಮೊದಲಿಂದ ಕೂಡ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವೊಂದು ವಿಚಾರದಲ್ಲೂ ಕೂಡ ತಾಳಮೇಳ ಸರಿಯಾಗಿಲ್ಲ. ಅದರಲ್ಲೂ ಕ್ರಿಕೆಟ್ ಅಂತ ಬಂದ್ರೆ ಅದು ಇನ್ನೂ ಒಂದ್ ಕೈ ಜಾಸ್ತಿನೇ ಇರುತ್ತೆ. ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಆಗಿದ್ದು ಕೂಡ ಅದೇ. ಕಳೆದ 5-6 ತಿಂಗಳಿಂದಲೂ ಕೂಡ ಒಂದಿಲ್ಲೊಂದು ವಿಚಾರವಾಗಿ ಎರಡೂ ರಾಷ್ಟ್ರಗಳ ನಡುವೆ ಸುದ್ದಿ ಆಗ್ತಾನೆ ಇದೆ. ಐಸಿಸಿ ಟೂರ್ನಿ ವಿಚಾರವಾಗಿ ಎರಡೂ ರಾಷ್ಟ್ರಗಳ ನಡುವೆ ಏನೆಲ್ಲ ವಿವಾದಗಳು ನಡೆದಿವೆ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ. ನಂಬರ್ 1, ಹೈಬ್ರಿಡ್ ಮಾದರಿ ಕ್ರಿಕೆಟ್ ವಿಚಾರವಾಗಿ ಜಟಾಪಟಿ. ಎಸ್, 2024ರ ಜೂನ್ನಿಂದ ಹಿಡಿದು ಡಿಸೆಂಬರ್ವರೆಗೂ ಕೂಡ ಕ್ರಿಕೆಟ್ ಲೋಕದಲ್ಲಿ ಮೋಸ್ಟ್ ಆಫ್ ದಿ ಟೈಮ್ ಚರ್ಚೆ ಆಗಿದ್ದು ಇದೇ ಟಾಪಿಕ್. 1996ರ ನಂತರ ಫಸ್ಟ್ ಟೈಮ್ ಐಸಿಸಿ ಟೂರ್ನಿಯನ್ನು ಆಯೋಜನೆ ಮಾಡ್ತಿದ್ದೇವೆ. ಸೊ ಟೀಮ್ ಇಂಡಿಯಾ ಪ್ಲೇಯರ್ಸ್ ಕೂಡ ಪಾಕಿಸ್ತಾನಕ್ಕೆ ಬಂದು ಆಡಬೇಕು ಅನ್ನೋದು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಡಿಮ್ಯಾಂಡ್ ಆಗಿತ್ತು. ಆದರೆ 2008ರ ಬಳಿಕ ಭಾರತ ಈವರೆಗೂ ಕೂಡ ಪಾಕಿಸ್ತಾನಕ್ಕೆ ಕ್ರಿಕೆಟ್ ಆಡೋಕೆ ಕಾಲಿಟ್ಟಿಲ್ಲ. ಇದಕ್ಕೆ ಮೇನ್ ರೀಸನ್ ಭದ್ರತೆ. ದಿನ ಬೆಳಗಾದ್ರೆ ಪಾಕ್ ಜನರಿಗೆ ಭದ್ರತೆ ಇಲ್ಲ. ಸೊ ಇಂಥ ಟೈಮಲ್ಲಿ ಇಂಥ ರಿಸ್ಕಿ ದೇಶಕ್ಕೆ ನಮ್ಮ ಆಟಗಾರರನ್ನ ಕಳಿಸೋಕೆ ಭಾರತ ಸರ್ಕಾರ ಕೂಡ ಸಿದ್ಧವಿಲ್ಲ. ಹೀಗಾಗಿ ಹೈಬ್ರಿಡ್ ಮಾದರಿಯಲ್ಲಿ ಭಾರತ ಟೂರ್ನಿ ಆಯೋಜನೆಗೆ ಪಟ್ಟು ಹಿಡಿದಿತ್ತು. ಇದಕ್ಕೆ ಸುತಾರಾಮ್ ಒಪ್ಪದಂತ ಪಿಸಿಬಿ ಐಸಿಸಿವರೆಗೂ ಕೂಡ ಇದನ್ನು ತೆಗೆದುಕೊಂಡು ಹೋಗಿತ್ತು. ಬಟ್ ಅಂತಿಮವಾಗಿ ಭಾರತವೇ ಮೇಲುಗೈ ಸಾಧಿಸಿತು. ಭಾರತದ ಪಂದ್ಯಗಳನ್ನ ದುಬೈನಲ್ಲಿ ಆಡಿಸೋಕೆ ಒಪ್ಪಿಗೆ ನೀಡಲಾಯಿತು. ಇದೇ ಕಾರಣಕ್ಕೆ ಟೂರ್ನಿ ಆಯೋಜನೆ ಮಾಡಿರೋದು ಪಾಕಿಸ್ತಾನವೇ ಆದ್ರೂ ಕೂಡ ಭಾರತದ ವಿರುದ್ಧ ಪಂದ್ಯಗಳನ್ನು ಆಡೋಕೆ ತಾನೂ ಕೂಡ ದುಬೈಗೆ ಹಾರಬೇಕಾಯಿತು. ನಂಬರ್ 2, ಭಾರತದ ಜೆರ್ಸಿಗಳ ಮೇಲೆ ಪಾಕಿಸ್ತಾನ ಹೆಸರಿನ ಕಾಂಟ್ರವರ್ಸಿ. ಭಾರತದ ಆಟಗಾರರ ಜೆರ್ಸಿ ಮೇಲೆ ಪಾಕಿಸ್ತಾನದ ಹೆಸರನ್ನ ಹಾಕಿಸೋ ವಿಚಾರ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ನಾರ್ಮಲಿ ಐಸಿಸಿ ಟೂರ್ನಿಗಳಲ್ಲಿ ಯಾವುದೇ ಅತಿಥೇಯ ರಾಷ್ಟ್ರದ ಹೆಸರನ್ನ ಆ ಟೂರ್ನಿಯಲ್ಲಿ ಭಾಗವಹಿಸುವಂತ ಎಲ್ಲಾ ರಾಷ್ಟ್ರಗಳ ಆಟಗಾರರ ಜೆರ್ಸಿಗಳ ಮೇಲೆ ಹಾಕಿಸಲಾಗುತ್ತೆ. ಆದ್ರೆ ಪಾಕ್ ಹೆಸರನ್ನ ಹಾಕಿಸೋಕೆ ಭಾರತ ಸಿದ್ಧವಿರಲಿಲ್ಲ. ಯಾಕಂದ್ರೆ ಟೂರ್ನಿಗೆ ಪಾಕಿಸ್ತಾನವೇ ಆತಿಥ್ಯ ವಹಿಸಿದ್ರು ಕೂಡ ಭಾರತ ತಂಡ ಪಾಕ್ಗೆ ತೆಳ್ತಾ ಇಲ್ಲ. ಬದಲಾಗಿ ತನ್ನ ಎಲ್ಲಾ ಪಂದ್ಯಗಳನ್ನು ದುಬೈನಲ್ಲಿ ಆಡ್ತಾ ಇದೆ. ಹೀಗಾಗಿ ಟೀಮ್ ಇಂಡಿಯಾ ಜೆರ್ಸಿ ಮೇಲೆ ಪಾಕಿಸ್ತಾನದ ಹೆಸರು ಇರೋದಿಲ್ಲ ಎಂದು ಸುದ್ದಿಯಾಗಿತ್ತು. ಆದ್ರೆ ಐಸಿಸಿ ಟೂರ್ನಿಯೊಂದರಲ್ಲಿ ಆತಿಥ್ಯ ವಹಿಸಿರುವಂತಹ ದೇಶದ ಹೆಸರನ್ನ ನಮೂದನೆ ಮಾಡೋದು ಕಡ್ಡಾಯ ಇದೆ. ಹೀಗಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಕೂಡ ಬಿಸಿಸಿಐಗೆ ಇದನ್ನ ಪಾಲಿಸುವಂತೆ ಹೇಳಿತ್ತು. ಅದರಂತೆ ಅಂತಿಮವಾಗಿ ಚಾಂಪಿಯನ್ಸ್ ಟ್ರೋಫಿ ಲೋಗೋ ಜೊತೆಗೆ ಪಾಕ್ ಹೆಸರು ಸಹ ಭಾರತದ ಜೆರ್ಸಿ ಮೇಲೆ ಕಾಣಿಸಿಕೊಂಡಿದೆ. ನಂಬರ್ 3, ಪಾಕಿಸ್ತಾನದಲ್ಲಿ ಹಾರಾಡಿರಲಿಲ್ಲ ಭಾರತದ ತ್ರಿವರ್ಣ ಧ್ವಜ. ಇನ್ನು ಯಾವುದೇ ಐಸಿಸಿ ಟೂರ್ನಿ ನಡೆದ್ರೂ ಕೂಡ ಯಾವ ರಾಷ್ಟ್ರದಲ್ಲಿ ಆಯೋಜನೆ ಆಗ್ತಾ ಇರುತ್ತೋ ಆ ರಾಷ್ಟ್ರದಲ್ಲಿ ಪಂದ್ಯ ನಡೆಯುವಂತ ಕ್ರೀಡಾಂಗಣಗಳಲ್ಲಿ ಎಲ್ಲಾ ದೇಶಗಳ ರಾಷ್ಟ್ರ ಧ್ವಜವನ್ನ ಆರಿಸೋದು ನಿಯಮ. ಅಂದ್ರೆ ಆ ಟೂರ್ನಿಯನ್ನ ಯಾವೆಲ್ಲ ರಾಷ್ಟ್ರಗಳು ಆಡ್ತಾ ಇರ್ತವೋ ಆ ರಾಷ್ಟ್ರಗಳ ಧ್ವಜವನ್ನ. ಆದ್ರೆ ಪಾಕಿಸ್ತಾನ ಈ ರೂಲ್ಸ್ ಅನ್ನ ಬ್ರೇಕ್ ಮಾಡಿತ್ತು. ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ 8 ರಾಷ್ಟ್ರಗಳು ಭಾಗವಹಿಸಿದ್ರು ಕೂಡ ಭಾರತವನ್ನ ಹೊರತುಪಡಿಸಿ ಉಳಿದ 7 ರಾಷ್ಟ್ರಗಳ ಧ್ವಜವನ್ನ ಪಾಕ್ನ ಕ್ರೀಡಾಂಗಣಗಳಲ್ಲಿ ಹಾರಿಸಿತ್ತು. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು. ಈ ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ತುಂಬಾನೇ ಸದ್ದು ಮಾಡಿತ್ತು. ಇದೇ ವಿಚಾರವಾಗಿ ಹಲವಾರು ಕ್ರಿಕೆಟರ್ಸ್ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅಲ್ಲದೆ ಟೀಮ್ ಇಂಡಿಯಾ ಫ್ಯಾನ್ಸ್ ಕೂಡ ಪಾಕ್ನಲ್ಲಿ ನಮ್ಮ ಧ್ವಜ ಹಾರಿಸಲ್ಲ ಎಂದ್ಮೇಲೆ ನಮ್ಮ ಆಟಗಾರರ ಜೆರ್ಸಿಗಳ ಮೇಲೆ ಅವರ ರಾಷ್ಟ್ರದ ಹೆಸರನ್ನ ಯಾಕೆ ಹಾಕಿಸಬೇಕು, ತೆಗೆದು ಹಾಕಿ ಅಂತ ಟ್ವೀಟ್ಗಳನ್ನು ಕೂಡ ಮಾಡಿದ್ರು. ಇಷ್ಟೆಲ್ಲ ಆದ್ಮೇಲೆ ಕೊನೆಗೂ ಕೂಡ ಎಚ್ಚೆತ್ತ ಪಾಕಿಸ್ತಾನ ಭಾರತದ ಧ್ವಜವನ್ನು ಹಾರಿಸಿದೆ. ನಂಬರ್ 4, ಫೋಟೋ ಶೂಟ್ಗಾಗಿ ಪಾಕ್ಗೆ ಹೋಗ್ತಾರೆ ರೋಹಿತ್ ಶರ್ಮಾ. ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕಾಂಟ್ರವರ್ಸಿಗಳಲ್ಲಿ ಇದು ಒಂದು. ಭಾರತ ಕ್ರಿಕೆಟ್ ತಂಡವು ಪಾಕಿಸ್ತಾನಕ್ಕೆ ಹೋಗಲ್ಲ ಅನ್ನೋದು ಕನ್ಫರ್ಮ್ ಆದ್ರೂ ಕೂಡ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮಾತ್ರ ಒಂದಿನ ಪಾಕಿಸ್ತಾನಕ್ಕೆ ಹೋಗ್ತಾರೆ ಎನ್ನಲಾಗಿತ್ತು. ಅದು ಕೂಡ ಉದ್ಘಾಟನಾ ಪಂದ್ಯ ಮತ್ತು ಫೋಟೋ ಶೂಟ್ಗಾಗಿ. ಪಂದ್ಯಾವಳಿಯ ಪ್ರೀ ಫೋಟೋ ಶೂಟ್ ಮತ್ತು ಎಲ್ಲಾ ತಂಡದ ನಾಯಕರನ್ನ ಒಳಗೊಂಡಂತ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸೋಕೆ ರೋಹಿತ್ ಶರ್ಮಾ ಪಾಕಿಸ್ತಾನಕ್ಕೆ ಹೋಗ್ತಾರೆ ಎನ್ನಲಾಗಿತ್ತು. ಇದಕ್ಕೆ ಪರ ವಿರೋಧಗಳು ಕೂಡ ವ್ಯಕ್ತವಾಗಿದ್ವು. ಆದ್ರೆ ಅಂತಿಮವಾಗಿ ರೋಹಿತ್ ಶರ್ಮಾ ಪಾಕಿಸ್ತಾನಕ್ಕೆ ಹೋಗಲೇ ಇಲ್ಲ. ನಂಬರ್ 5, ಪಾಕಿಸ್ತಾನಕ್ಕೆ ತೆರಳಲು ನಿರಾಕರಿಸಿದ ಅಂಪೈರ್ ಮತ್ತು ರೆಫರಿ. ಇನ್ನು ಭದ್ರತೆಯ ಕಾರಣಕ್ಕೋಸ್ಕರ ಈಗಾಗಲೇ ಭಾರತ ತಂಡ ಪಾಕಿಸ್ತಾನಕ್ಕೆ ತೆರಳೋಕೆ ನಿರಾಕರಿಸುವ ಹಿನ್ನೆಲೆಯಲ್ಲಿ ಇಡೀ ಟೂರ್ನಿ ಹೈಬ್ರಿಡ್ ಮಾದರಿಯಲ್ಲಿ ನಡೀತಾ ಇದೆ. ಅದೆಲ್ಲ ನಿಮಗೆ ಗೊತ್ತೇ ಇದೆ. ಅಷ್ಟೇ ಅಲ್ಲ, ಐಸಿಸಿ ಪ್ಯಾನಲ್ ನಲ್ಲಿರುವಂತಹ ರೆಫ್ರಿ
ಜಾವಗಲ್ ಶ್ರೀನಾಥ್ ಮತ್ತೆ ಅಂಪೈರ್ಗಳಾದಂಥ ಪ್ಯಾನಲ್ನಲ್ಲಿದ್ದಂಥ ನಿತಿನ್ ಮೆನನ್ ಕೂಡ ಪಾಕಿಸ್ತಾನಕ್ಕೆ ತೆರಳೋಕೆ ನಿರಾಕರಿಸಿದರು. ಹೀಗಾಗಿ ಮಹತ್ವದ ಟೂರ್ನಿಯೊಂದು ಭಾರತದ ರೆಫ್ರಿ ಮತ್ತು ಅಂಪೈರ್ಗಳಿಲ್ಲದೆ ನಡೀತಾ ಇದೆ. ಪಾಕಿಸ್ತಾನ ಮತ್ತು ದುಬೈನಲ್ಲಿ ನಡೆಯಲಿರುವಂತಹ ಟೂರ್ನಿಗೆ 12 ಅಂಪೈರ್ಗಳು ಮತ್ತು 3 ಮ್ಯಾಚ್ ರೆಫ್ರಿಗಳ ನೇಮಕ ಮಾಡಲಾಗಿದೆ. ಪಾಕಿಸ್ತಾನ ವಿರುದ್ಧದ ಭಾರತ ಪಂದ್ಯಕ್ಕೆ ದುಬೈ ಆನ್ಫೀಲ್ಡ್ ಅಂಪೈರ್ಗಳಾಗಿ ಪಾಲ್ ರಿಫೇಲ್ ಮತ್ತು ರಿಚರ್ಡ್ ಇಲ್ಲಿಂಗ್ ವರ್ತ್ ನೇಮಕವಾಗಿದ್ದಾರೆ. ಟಿವಿ ಅಂಪೈರ್ ಆಗಿ ಮೈಕಲ್ ಗೌಫ್ ಇದ್ರೆ 4ನೇ ಅಂಪೈರ್ ಆಗಿ ಆಡ್ರಿಯನ್ ಹೋಲ್ಡ್ ಸ್ಟಾಕ್ ಮತ್ತು ಮ್ಯಾಚ್ ರೆಫರಿಯಾಗಿ ಡೇವಿಡ್ ಬೂನ್ ಸೆಲೆಕ್ಟ್ ಆಗಿದ್ದಾರೆ. ಈ ಮೂಲಕ ಭಾರತದ ಅಂಪೈರ್ ಮತ್ತು ರೆಫರಿ ಕೂಡ ಪಾಕಿಸ್ತಾನಕ್ಕೆ ತೆರಳೋಕೆ ನಿರಾಕರಿಸಿದ್ದಾರೆ. ಹೀಗೆ ಭಾರತ ಮತ್ತು ಪಾಕ್ ನಡುವೆ ಒಂದಿಲ್ಲೊಂದು ವಿಚಾರವಾಗಿ ಕಾಂಟ್ರವರ್ಸಿ ನಡೀತಾನೆ ಇದೆ. ಇದೀಗ ಅದೆಲ್ಲವಕ್ಕೂ ಕೂಡ ಉತ್ತರ ಕೊಡುವಂತ ಟೈಮ್ ಬಂದಿದೆ. ದುಬೈ ನೆಲದಲ್ಲಿ ಯಾರು ಗೆದ್ದು ಬೀಗ್ತಾರೆ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ಇಲ್ಲಿ ಭಾರತವೇ ಇರಲಿ ಅಥವಾ ಪಾಕಿಸ್ತಾನವೇ ಇರಲಿ, ಗೆದ್ದವರಿಗೆ ICC ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದಷ್ಟೇ ರಾಜಮರ್ಯಾದೆ ಸಿಗಲಿದೆ. ಅದರಲ್ಲೂ ಕೂಡ ನಮ್ಮ ಟೀಮ್ ಇಂಡಿಯಾವೇ ಗೆಲ್ಲುವಂತ ಫೇವರೇಟ್ ಟೀಮ್ ಎನಿಸಿಕೊಂಡಿದೆ. ನಮಸ್ಕಾರ.